Hello students, let's begin today's lesson from 4th standard Hindi first lesson मददगार चूहा. Let me read the lesson now. एक दिन जंगल में एक शेर आराम से सो रहा था. ಒಂದಿನ ಜಂಗಲಲ್ಲಿ एक शेर a lion was sleeping ಆರಾಮಾಗಿ ನಿದ್ದೆ ಮಾಡ್ತಾ ಇತ್ತು. शेर जहाँ सो रहा था उसके पास एक बिल था. ಇಲ್ಲಿ ಲಯನ್ ಎಲ್ಲಿ ಮಲಗಿತ್ತು ಅಲ್ಲಿ ಹತ್ತಿರದಲ್ಲೇ ಒಂದು ಬಿಲ್ ಥಾ ಅಂದರೆ ಒಂದು ಹೋಲ್ ಇತ್ತು. ಬಿಲ್ ಥಾ ಜಿಸ್ಮೆ ಏಕ್ ಚೂಹಾ रहता था. ಅಲ್ಲಿ ಯಾರಿರ್ತಾ ಇದ್ರು ಒಂದು ಇಲಿ. ಚೂಹಾ रहता था. ಚೂಹಾ ಅಂದರೆ ಇಲಿ. ಉಸ್ ದಿನ್ ಚೂಹಾ ಘೂಮ್ನೆ ನಿಕ್ಲಾ. ಆ ದಿನ ಚೂಹಾ ಹಾಗೆ ತಿರುಗಾಡ್ಕೊಂಡು ಬರೋಣ ಅಂತ ಹೊರಡಿತು. बिल से बाहर आते ही उसने शेर को सोया हुआ पाया. ಹೊರಗೆ ಬಂದ್ಕೊಳ್ಳೆ ನೋಡ್ತದೆ ಲಯನ್ ಮಲಗದಲ್ಲಪ್ಪ ಅಂತ. शेर सोया है ऐसा देखकर चूहा डरते डरते शेर के पास पहुंचा. ಅಪ್ಪ ಮಲಗದಲ್ಲಪ್ಪ ಅಂತ ಹಾಗೆ ಹೆದರ್ಕೊಂಡು ಡರ್ತೆ ಡರ್ತೆ ಶೇರಿನ ಹತ್ರ ಬಂತು, ಲಯನಿನ ಹತ್ರ ಬಂತು. मगर शेर उसी तरह सोता रहा. ಆದರೆ ಶೇರ್ ಎಚ್ಚರಾಗದೆ ಸುಮ್ಮನೆ ಹಾಗೇ ಮಲ್ಕೊಂಡಿತ್ತು. ಯಹ ದೇಖ್ಕರ್ ಚೂಹೆ ಕಿ ಹಿಮ್ಮತ್ ಬಡಿ. ಇದನ್ನು ನೋಡ್ಕೊಂಡು ಚೂಹಾ ನಾ ಬಂದರೂ ಲಯನ್ ಆರಾಮ್ ಮಲ್ಗದಲ್ಲ ಅಂದ್ಕೊಂಡು ಧೈರ್ಯ ಬರುತ್ತೆ ಅದಕ್ಕೆ ಬಡಿ. ಪೆಹಲೆ ತೋ ಉಸ್ನೆ ಧೀರೆ ಸೆ ಶೇರ್ ಕೋ ಛೂಕರ್ ದೇಖಾ. ನಿಧಾನಾಗಿ ಬಂದ್ಕೊಂಡು ಹಾಗೆಯೇ ಟಚ್ ಮಾಡಿ ನೋಡುತ್ತೆ. ಶೇರ್ ಫಿರ್ ಭೀ ಸೋತಾ ರಹ. ಆದರೂ ಲಯನ್ ಏನು ಮಾಡುತ್ತೆ ಸುಮ್ಮನೆ ಮಲ್ಕೊಂಡೇ ಇದೆ. अब तो चूहे का डर खत्म हो गया. ಮುಟ್ಟಿದ ಕೂಡಲೇ ಶೇರ್ ಏನೂ ಮಾಡಿಲ್ಲಲ್ಲ ಅಂತ ಇದರದ್ದು ಭಯ ಎಲ್ಲ ಹೋಗ್ಬಿಡುತ್ತೆ. वह शेर के शरीर पर चढ़ा और नाचने लगा. ಅದ್ರ ಮೇಲೆ ಹತ್ಕೊಂಡು ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತದೆ. ಶೇರ್ ಕಿ ನೀಂದ್ ಖುಲ್ ಗೈ. ಅದನ್ನು ಡ್ಯಾನ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ ಕೂಡಲೇ ಶೇರಿನ ನಿದ್ದೆ ಹೋಗ್ಬಿಡುತ್ತೆ. ಲಯನ್ ಎಚ್ಚರಾಗ್ಬಿಡ್ತಾನೆ. और उसने गुस्से से चूहे को पकड़ लिया. ಸಿಟ್ಟಿಂದ ಚೂಹೆಗೆ ಏನು ಮಾಡ್ತಾರೆ ಠಾಕ್ ಅಂತ ಹಿಡಿದ್ಬಿಡ್ತಾರೆ. चूहा रोते रोते बोला कृपा करके मुझे छोड़ दो मैं तुम्हारी मदद करूँगा. ಏನಂದರೆ ಅಳ್ತಾ ಅಳ್ತಾ ಪ್ಲೀಸ್ ನನಗೆ ಬಿಟ್ಬಿಡು, ಮುಂದೆ ಯಾವಾಗಾದರೂ ನಾನು ನಿನಗೆ ಹೆಲ್ಪ್ ಮಾಡ್ತೀನಿ, ಪ್ಲೀಸ್ ಬಿಟ್ಬಿಡು ಅಂತ ಹೇಳುತ್ತೆ. चूहे की वह बात सुनकर शेर हंसकर बोला. ಅದನ್ನು ಕೇಳಿದ ಕೂಡಲೇ ಲಯನ್ ಏನು ಮಾಡುತ್ತೆ, ಇವನೇನು ನನಗೆ ಹೆಲ್ಪ್ ಮಾಡ್ತಾನೆ ಈ ಸಣ್ಣ ಚೂಹಾ ಅಂದ್ಕೊಂಡು ನಕ್ಕೊಳ್ತಾ ಏನು ಹೇಳ್ತದೆ, ತೂ ಛೋಟಾ ಸಾ ಚೂಹಾ ಮೇರಿ ಕ್ಯಾ ಮದದ್ ಕರೇಗಾ. ನೀನು ಸಣ್ಣ ಇಲಿ ನನಗೇನು ಹೆಲ್ಪ್ ಮಾಡ್ತೀಯಾ ಅಂತ ಕೇಳುತ್ತೆ. ತೂ ಛೋಟಾ ಸಾ ಚೂಹಾ ಮೇರಿ ಕ್ಯಾ ಮದದ್ ಕರೇಗಾ. ಫಿರ್ ಭಿ ಉಸ್ನೆ ಚೂಹೆ ಕೋ ಛೋಡ್ ದಿಯಾ. ಎಷ್ಟು ಹೇಳ್ಕೊಂಡು ಆಯ್ತು ತಗೋ ಅಂತ ಚೂಹೆಗೇನು ಮಾಡದೆ ಇಲ್ಲಿಗೆ ಹಂಗೆ ಬಿಟ್ಬಿಡ್ತಾನೆ. ಚೂಹಾ ಖುಷ್ ಹೋಕರ್ ಘೂಮ್ನೆ ನಿಕಲ್ ಗಯಾ. ಚೂಹಾ ಫುಲ್ ಖುಷ್ ಹಾಕ್ಕೊಂಡು ತಿರ್ಗಕ್ಕೆ ಹೋಗ್ತಾನೆ. ಅನಂತರ ಕುछ दिन बाद शेर फिर निश्चिंत सोता रहा. ಕೆಲವು ದಿನ ಆದಮೇಲೆ ಮತ್ತೆ ಆರಾಮಾಗಿ ಮಲ್ಕೊಂಡಿರ್ತದೆ लायन. उतने में वहाँ एक शिकारी आया और उसने शेर के ऊपर ಜಾಲ್ ಡಾಲ್ ದಿಯಾ. ಆವಾಗ ಏನು ಮಾಡ್ತದೆ, ಆರಾಮಾಗಿ ಮಲಗಿದಾಗ ಆ ಶಿಕಾರಿ ಬಂದ್ಕೊಂಡು ಅವನ ಮೇಲೆ ಏನು ಹಾಕಿರ್ತಾರೆ, ಜಾಲ್ ಆ ಬಲೆ ಇರುತ್ತಲ್ಲ ಅದನ್ನು ಹಾಕಿಬಿಡ್ತಾರೆ. ಜಬ್ ಶೇರ್ ಕಿ ನೀಂದ್ ಖುಲಿ तो उसने देखा कि वह एक जाल में फंस गया है. ಯಾವಾಗ ಅದರ ನಿದ್ದೆಯಿಂದ ಹೊರಗೆ ಬಂದ್ಕೊಳ್ಳಿ ನೋಡ್ತಾರೆ, ಅಯ್ಯೋ ಈ ಬಲೆ ಮೇಲೆ ಬಂದುಬಿಟ್ಟಿನಲ್ಲ, ಬಲೆ ಹಾಕಿಬಿಟ್ಟಿದ್ದಾರಲ್ಲ ಅಂದ್ಕೊಂಡು ಅನಿಸ್ಬಿಡುತ್ತೆ. ಆ ಬಲೆ ನೋಡಿಕೊಂಡು ಲಯನಿಗೆ ಹೊರಗೆ ಬರೋಕ್ಕಾಗಲ್ಲ. ಆವಾಗ ವಹ ಜೋರ್ ಸೆ ದಹಾಡ್ನೆ ಲಗ. ಯಾರು ಲಯನ್ ಜೋರ್ ಕೂಗಕತ್ತು. ರೋರ್ ದಹಾಡ್ನೆ ಅಂದರೆ ಚಿಲ್ಲಾನ ಕೂಗಕ್ಕೆ ಸ್ಟಾರ್ಟ್ ಮಾಡ್ತು. ಶೇರ್ ಕಿ ಆವಾಜ್ ಸುನ್ತೆ ಹಿ ಚೂಹಾ ಬಿಲ್ ಸೆ ಬಾಹರ್ ಆಯಾ. ಒಂದು ಆವಾಜ್ ಕೇಳಿದ ಕೂಡಲೇ ಯಾರು ಆವಾಜ್ ಮಾಡ್ತಾ ಇದ್ದಾರಪ್ಪ, ಯಾರು ಶಬ್ದ ಅಂದ್ಕೊಂಡು ಕೇಳಿಕೊಂಡು ಚೂಹಾ ಬಿಲ್ಲಿಂದ ಹೊರಗೆ ಬರ್ತದೆ. ಚೂಹೆನೆ ದೇಖಾ ಕಿ वही शेर जाल में फंस गया है जिसने उसे छोड़ दिया था. ನೋಡ್ತಾನೆ, ಅಯ್ಯೋ ಇದೆಲ್ಲ ಏನು ಮತ್ತೆ ಬಲೆಯಲ್ಲಿ ಇದೆಯಲ್ಲಪ್ಪ, ನನಗೊಂದ್ಸಲ ಬಿಟ್ಟಿದ್ದು ಅಂದ್ಕೊಂಡು ನೋಡ್ತಾನೆ. आज उसे मदद की ज़रूरत है. चूहे ने अपने दोस्तों के साथ मिलकर जाल को कुतर दिया और ಶೇರ್ ಕೋ ಜಾಲ್ ಸೆ ಅಲಗ್ ಕಿಯಾ. ಏನು ಮಾಡ್ತಾನೆ, ತನ್ನೆಲ್ಲ ಫ್ರೆಂಡ್ಸ್ಗೆ ಕರ್ಕೊಂಡು ಬಂದು ಇದನ್ನೆಲ್ಲ ಕಟ್ ಮಾಡಿ
ತನ್ನ ಫ್ರೆಂಡ್ಸ್ ಜೊತೆ ಬಂದ್ಕೊಂಡು ಆ ಬಲೆನ ಕಟ್ ಮಾಡಿಕೊಂಡು ಶೇರಿಗೆ ಆ ಜಾಲ್ನಿಂದ ಫ್ರೀ ಮಾಡಿಬಿಡ್ತಾರೆ, ಆ ಬಲೆಯಿಂದ ಫ್ರೀ ಆಗಿಬಿಡ್ತಾರೆ. ಜಾಲ್ ಸೆ ಬಾಹರ್ ಆನೆ ಕೆ बाद शेर खुश होकर चूहे से कहा, धन्यवाद, तुम छोटे ज़रूर हो मगर बड़े काम के हो, तुमने अपना ವಾದ ಯಾದ್ ರಖ. ಏನಾಯ್ತಾನೆ, ನೀನು ಸಣ್ಣವನಿದ್ದೀಯಾ ಆದರೂ ನೀನು ನನ್ನ ಜೊತೆ ಏನು ವಾದ ಮಾಡಿದ್ದೀಯಲ್ಲ, ಹೆಲ್ಪ್ ಮಾಡ್ತೀನಿ ಅಂದ್ಕೊಂಡು ಅದನ್ನು ಮಾಡ್ತೀಯಾ. ತುಮ್ ಛೋಟೆ ಜರೂರು ಲೇಕಿನ್ ತುಮ್ ಬಹುತ್ ಕಾಮ್ ಕಿ ಚೀಸು, ತುಂಬ ಹೆಲ್ಪ್ ಮಾಡಿದೀಯಾ, ಥ್ಯಾಂಕ್ ಯು ಅಂತ ಹೇಳ್ತಾನೆ. ಧನ್ಯವಾದ ಅಂದರೆ ಥ್ಯಾಂಕ್ ಯು ಅಂದರೆ. ಸೊ ಸೀಖ್, ಈ ಪಾಠದಿಂದ ನೀವು ಏನು ಕಲಿತೀರಿ ಅಂದರೆ, ಕಿಸಿ ಕೆ ಉಪಕಾರಕ್ಕೂ ಕಭಿ ಭೂಲ್ನಾ ನಹಿ ಚಾಹಿಯೇ. ಯಾರಾದರೂ ನಿಮಗೆ ಹೆಲ್ಪ್ ಮಾಡ್ತಾರೆ, ಉಪಕಾರ ಮಾಡ್ತಾರೆ ಅಂದರೆ ಆ ಉಪಕಾರನ ನಾವು ಯಾವಾಗಲೂ ಮರಿಬಾರ್ದು. ವಿ ಶುಡ್ ಆಲ್ವೇಸ್ ರಿಮೆಂಬರ್ ಅದರ್ಸ್ ಹೆಲ್ಪ್. ಯಾರಾದರೂ ನಮ್ಗೆ ಹೆಲ್ಪ್ ಮಾಡ್ತಾರೆ ಅಂದರೆ ವಿ ಶುಡ್ ರಿಮೆಂಬರ್ ದೆಮ್, ವಿ ಶುಡ್ ಥ್ಯಾಂಕ್ ದೆಮ್. ಅದನ್ನು ಮರಿಬಾರ್ದು ಅಂತ ಈ ಲೆಸನ್ದು ನೀತಿ.